ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಶೇಷ ಏನಪ್ಪ ಅಂದರೆ, ಇವತ್ತು ಹೈದರಾಬಾದ್ ಹರಿಯಾಲಿ ಚಿಕನ್ನ ಮಾಡ್ತಿದ್ದೀನಿ. ಇವತ್ತು ನಮ್ಮ ಅಡುಗೆ ಮನೆಯಲ್ಲಂತರ ಘಮ ಘಮವಾದಂಥ ಪರಿಮಳ ಬೀರ್ತಕ್ಕಂಥ ಒಂದು ವಿಭಿನ್ನವಾದ ಡಿಶ್ ಇದು. ಯಾವ ಥರ ಅಂದರೆ, ಹೈದರಾಬಾದ್ ಹರಿಯಾಲಿ ಚಿಕನ್ ಅಂತ ಅಂದರೆ ಆ ಮಸಾಲೆ ಘಮ ಘಮ ಅಂತ ಬರ್ತೇವೆ, ಆ ಸುವಾಸನೆ ಮತ್ತು ಪ್ರತಿಯೊಂದು ಪೀಸ್ಗೂ ಆ ಮಸಾಲೆ ಹಂಚ್ಕೊಂಡು ನೀಟಾಗಿ ಒಳ್ಳೆ ಜ್ಯೂಸಿಯಾಗಿ ರೆಡಿ ಆಗಿರ್ತಕ್ಕಂಥ ಚಿಕನ್ ತಿಂತಿದ್ರೆ ಏನೋ ಒಂಥರ ಆನಂದ. ಆ ಥರದ ಒಂದು ಡಿಶ್ ಮಾಡ್ತಾಯಿದ್ದೀನಿ ಇವತ್ತು. ಯಾವ ಥರ ಮಾಡೋದು ತೋರಿಸ್ತೀನಿ, ಹೋಗೋಣ. ಇವಾಗ ಮಸಾಲೆ ಏನು ಬೇಕು ಅಂತ ಹೇಳ್ತೀನಿ. ಗೋಡಂಬಿ, ಈರುಳ್ಳಿ ಮತ್ತು ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ಇಷ್ಟು ಐಟಮ್ಸ್ ಇದ್ದರೆ ಸಾಕು ಹೈದರಾಬಾದ್ ಹರಿಯಾಲಿ ಚಿಕನ್ಗೆ. ನೋಡಿ ಫ್ರೆಂಡ್ಸ್, ನಮ್ಮ ಹೈದರಾಬಾದ್ ಹರಿಯಾಲಿ ಚಿಕನಿಗೆ ಏಲಕ್ಕಿ, ಲವಂಗ, ಚಕ್ಕೆ, ಕಾಳುಮೆಣಸು ಇವನ್ನ ಪೌಡ್ರ್ ಮಾಡ್ಕೊಳ್ತೀನಿ. 1 kg ಚಿಕನ್ಗೆ ಇಷ್ಟು ಮಸಾಲೆನ ನಾನು ತಗೊಳ್ತೀನಿ. ಇದನ್ನ ಈಗ ನಮ್ಮ ಹೈದರಾಬಾದ್ ಹರಿಯಾಲಿ ಚಿಕನ್ಗೆ ಏನು ಮಾಡೋದು, ಒಗ್ಗರಣೆ ಹಾಕೋದು ತೋರಿಸ್ತೀನಿ, ಬನ್ನಿ. ಮೊದಲು ಸ್ಟವ್ ಆನ್ ಮಾಡ್ತೀನಿ. ಈಗ ಇದಕ್ಕೆ ಒಂದು ಪ್ಯಾನ್ ಆನ್ ಮಾಡಿ, ಇದಕ್ಕೆ ಏನೇನಪ್ಪ ಅಂದರೆ ಎಣ್ಣೆ ಹಾಕ್ತೀನಿ ಮತ್ತು ಸ್ವಲ್ಪ ತುಪ್ಪ ಸೇರಿಸ್ತೀನಿ. ಎಣ್ಣೆ ತುಪ್ಪ ಎರಡು ಯೂಸ್ ಮಾಡ್ತೀನಿ ನಾನು. ನೀವು ಬೇಕಿದ್ರೆ ಬರೀ ಎಣ್ಣೆನೂ ಯೂಸ್ ಮಾಡ್ಬೋದು, ತುಪ್ಪನೂ ಯೂಸ್ ಮಾಡ್ಬೋದು. ಎರಡರಲ್ಲಿ ಯಾವ್ದು ಬೇಕಾದರೆ ಯೂಸ್ ಮಾಡಿ. ನಾನು ಎಣ್ಣೆ ಸ್ವಲ್ಪ ತುಪ್ಪ ಯೂಸ್ ಮಾಡಿ ಚೆನ್ನಾಗಿ ಕಾಯ್ಲಿದು. ಕಾದ್ಮೇಲೆ ಏನೇನು ಹಾಕ್ಬೇಕು ಅಂತ ಹೇಳ್ತೀನಿ. ಈಗ ನೋಡಿ, ಎಲ್ಲ ನೀಟಾಗಿ ಕಾದಿದೆ. ಇದಕ್ಕೆ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋ ಒಂದು ಈರುಳ್ಳಿ ಯೂಸ್ ಮಾಡ್ತೀನಿ. ನಂತರ ಇದಕ್ಕೆ ಕರಿಬೇವು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನ. ನೋಡಿ, ಇದು ಹೈದರಾಬಾದ್ ಹರಿಯಾಲಿ ಚಿಕನ್ ಅಂದರೆ ಬರೀ ಇದು ಒಂದು ಡಿಶ್ ಅಲ್ಲ. ಯಾವ ಥರ ಅಂದರೆ ಒಳ್ಳೆ ಒಂದು ಸ್ಪೆಷಲ್ ಡಿಶ್ ಇದು. ಮಸಾಲೆ ಸ್ಮೆಲ್ಲು ಒಳ್ಳೆ ಘಮ ಘಮ ಅಂತ ಬರೋದಕ್ಕೆ ಇದನ್ನು ತಿಂತ ಏನೋ ಒಂಥರ ಜ್ಯೂಸಿ ಚಿಕನ್. ಕೆಲವರು ಡ್ರೈ ಚಿಕನ್ ಇಷ್ಟಪಡ್ತಾರೆ, ಕೆಲವರು ಜ್ಯೂಸಿ ಚಿಕನ್ನ ಇಷ್ಟಪಡ್ತಾರೆ. ಇದು ಜ್ಯೂಸಿ ಚಿಕನ್. ಮನೆಗೆ ಎಷ್ಟು ಬೆಟರಾಗಿ ಮಾಡ್ಬೋದು ಅಂದರೆ ಒಳ್ಳೆ ಸಖತ್ ಟೇಸ್ಟಿಯಾಗಿರುತ್ತಿದ್ದು. ನೋಡಿ, ಇದಕ್ಕೆ ಮತ್ತೆ ಈ ಥರ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆನ. ನೋಡಿ, ಫ್ರೈ ಆದಮೇಲೆ ಇದಕ್ಕೆ ನಾವು ಚಿಕನ್ನ ಸೇರಿಸ್ಕೊಳ್ಳೋಣ. ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಈಗ ಬಂದಿದ್ರಲ್ಲಿ ಈ ಥರ ಬಂದಾದಮೇಲೆ ಇದಕ್ಕೆ ತೊಳೆದಿಟ್ಟಿರೋ ಚಿಕನ್ನ ಸೇರಿಸ್ಕೊಳ್ಳೋಣ ನಾವು. ನೋಡಿ, ಈಗ 1 kg ಚಿಕನ್ ಯೂಸ್ ಮಾಡ್ತಿದ್ದೀನಿ ನಾನು. ಈಗ ಈ ಚಿಕನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಫ್ರೈ ಮಾಡೋಣ. ಈಗ ಇದಕ್ಕೆ ಏನೇನು ಹಾಕ್ಬೇಕಪ್ಪ ಅಂದರೆ, ಚಿಕನ್ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸೋಣ. ಎಷ್ಟು ಬೇಕಷ್ಟು. ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸೋಣ ನಾವು. ಸ್ವಲ್ಪ ಅರಿಶಿನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮ್ ಬೇಡ. ನಿಧಾನಕ್ಕೆ ಕುಕ್ ಆಗಲಿ, ಜಾಸ್ತಿ ಹೈ ಫ್ಲೇಮಲ್ಲಿ ಕುಕ್ ಮಾಡಬೇಡಿ. ಈ ಥರ ನೀಟಾಗಿ. ಗುಂಡ, ಈಗ ಜಾಸ್ತಿ ಉಪ್ಪು ಹಾಕಿರ್ತಾರೆ ಅಡುಗೆ ಮಾಡಬೇಕಾದ್ರೆ, ಅದಕ್ಕೆ ಯಾವ ಥರ ಕಡಿಮೆ ಮಾಡೋದಂತ ಹೇಳ್ತೀಯಾ?
ಈಗ ಅಡುಗೆ ಮಾಡ್ಬೇಕಾದ್ರೆ ಒಬ್ಬೊಬ್ರು ಉಪ್ಪು ಜಾಸ್ತಿ ಹಾಕ್ಬಿಡ್ತಾರೆ. ಅದನ್ನ ಕಡಿಮೆ ಮಾಡೋದು ಯಾವ ಥರ ಅಂದರೆ, ಟೊಮೊಟೊನ ರುಬ್ಕೋಬೇಕು. ಒಂದು ಹಣ್ಣಾಗಿರೋ ಟೊಮೊಟೊನ, ಈಗ 1 kg ಚಿಕನ್ಗೆ ಜಾಸ್ತಿ ಉಪ್ಪಾಗಿದೆ ಅಂದರೆ ಒಂದು ಟೊಮೊಟೊನ ನೀಟಾಗಿ ರುಬ್ಕೊಂಡು ಅದನ್ನ ಅದಕ್ಕೆ ಹಾಕಿ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಯೂಸ್ ಮಾಡಬೇಕು. ಹಾಗಾದರೆ ಉಪ್ಪು ಆಟೋಮೆಟಿಕ್ ಕಡಿಮೆ ಆಗುತ್ತೆ, ಅದಕ್ಕೆ ರುಚಿಗೆ ತಕ್ಕಷ್ಟು ಹಾಗೆ ಬರುತ್ತೆ. ಆ ಥರ ಪ್ರಿಪೇರ್ ಮಾಡ್ಕೋಬೇಕು. ನೋಡಿ, ಯಾರ್ಯಾರು ಜಾಸ್ತಿ ಉಪ್ಪು ಹಾಕಿರ್ತಾರೆ ಎಲ್ಲರೂ ಈ ಟಿಪ್ಸ್ನ ಫಾಲೋ ಮಾಡಿ. ಈಗ ನಮ್ಮ ಚಿಕನಿಗೆ ಈ ಥರ ಬೆಂದು ನೀರು ಬಿಟ್ಟಾದ್ಮೇಲೆ ನೋಡಿ, ಒಂದು 100 ಗ್ರಾಮ್ ಅಷ್ಟು ಮೊಸರನ್ನ ಸೇರಿಸ್ತೀನಿ. ಈ ಥರ ಮೊಸರು ಸೇರಿಸ್ಕೊಳ್ಳಿ, ಒಳ್ಳೆ ರುಚಿ ಬರುತ್ತೆ. ಕೆಲವರು ಎಲ್ಲ ಕ್ರೀಮ್ನ ಯೂಸ್ ಮಾಡ್ತಾರೆ, ಮೊಸರು ಯೂಸ್ ಮಾಡಿ ಚೆನ್ನಾಗಿ ಬರುತ್ತೆ. ಮೊಸರು ಯೂಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಆವಾಗಲೇ ತೋರಿಸಿದ್ನಲ್ಲ ಮಸಾಲೆನ, ಚಕ್ಕೆ, ಏಲಕ್ಕಿ, ಲವಂಗ ಅದನ್ನೆಲ್ಲ ಕುಟ್ಟಿರೋದಿದು, ಅದನ್ನು ಸೇರಿಸ್ಕೊಳ್ಳಿ. ಅದನ್ನು ಸೇರಿಸಿ ನೀಟಾಗಿ ತಿರುಗಿಸ್ಕೊಳ್ಳಿ. ಎಲ್ಲ ತಿರುಗಿಸ್ಕೊಂಡು ಒಂದು 5 ನಿಮಿಷ ಬೇಯಿಸಿ. ಇದನ್ನು ಚಿಕನ್ನು 5 ನಿಮಿಷ ಬೇಯಿಸಿ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ನಮ್ಮ ಚಿಕನ್ ಯಾವ ಥರ ಬೇಯ್ತಾ ಇದೆ. ಆಹಾ, ವಾಸನೆ, ಮಸಾಲೆ ಹಾಕಿರೋ ಸ್ಮೆಲ್ಲು ಘಮ 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 ಅಂತ ಎಷ್ಟೊಂದು ಸುವಾಸನೆ ಬೀರ್ತಿದೆ ಅಂದರೆ, ನಮ್ಮ ಅಡುಗೆ ಮನೆ ಫುಲ್ಲು ಸ್ಮೆಲ್ಲಾಗಿದೆ. ಈಗ ನೋಡಿ, ಈ ಥರ ಮಸಾಲೆ ಹಾಕಿ 10 ನಿಮಿಷ ಬೇಯಿಸಿದ್ಮೇಲೆ, 5 ನಿಮಿಷ ಬೇಯಿಸಿದ್ಮೇಲೆ ಇದಕ್ಕೆ ಆವಾಗಲೇ ರುಬ್ಬಿರ್ತಕ್ಕಂಥ ಪೇಸ್ಟ್ನ ಸೇರಿಸ್ತೀನಿ. ಇದಕ್ಕೆ ಗೋಡಂಬಿ ಎಲ್ಲ ಹಾಕಿ ರುಬ್ಬಿದ್ನಲ್ಲ ಅದನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡೋಣ. ಉಳಿದಿರೋ ಮಸಾಲೆಗೆ ಸ್ವಲ್ಪ ಜಾರಿಗೆ ನೀರು ಹಾಕಿ ತೊಳ್ಕೊಂಡು ನೀಟಾಗಿ ಇದಕ್ಕೆ ಸೇರಿಸ್ಕೊಳ್ಳಿ. ಎಷ್ಟು ನೀರು ಬೇಕು ಅಷ್ಟು ಮಾತ್ರ ಸೇರಿಸ್ಕೊಳ್ಳಿ. ಇದಕ್ಕೆ ಒಳ್ಳೆ ಸಖತ್ ಟೇಸ್ಟಿಯಾಗಿರುತ್ತೆ. ಇಂತಹ ಮನೆಯ ರುಚಿಯ ಅಡುಗೆಗೆ ಯಾವುದೇ ತರಹದ ರೆಸ್ಟೋರೆಂಟಿಗೆ ಹುಡ್ಕೊಂಡು ಹೋಗೋದೇ ಬೇಕಾಗಿಲ್ಲ, ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಈಗಲೇ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೋಗಿ ಬೆಲ್ ಐಕಾನ್ ಬಟನ್ನ ಒತ್ತಿ. ನಾನು ಇದೇ ಥರದ ಒಳ್ಳೆಯ ಡಿಶ್ಗಳನ್ನ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸೇರಿಸ್ತೀನಿ. ನೋಡಿ, ಕಲರು ಯಾವ ಥರ ಬಂದಿದೆ, ಗ್ರೇವಿ ಯಾವ ಟೈಪ್ ಇದೆ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಳ್ಳಿ. ಇದ್ರ ಜೊತೆಗೆ ಚಪಾತಿ ತಿಂತಾಯಿದ್ರೆ ಇನ್ನೂ ತಿಂತಾನೇ ಇರಬೇಕು ಅನಿಸುತ್ತೆ, ಅಂಥ ಟೇಸ್ಟ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಮಸಾಲೆ ಎಲ್ಲ ಈ ಥರ ಕುದಿಬೇಕಾದ್ರೆ ಇದಕ್ಕೆ ಖಾರ ಪುಡಿ, ಗರಂ ಮಸಾಲ, ಧನಿಯಾ ಮತ್ತು ಕಸ್ತೂರಿ ಮೆಂತ್ಯ ಸೇರಿಸ್ತಿದ್ದೀನಿ. ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಯಾವ ಥರ ಬರುತ್ತೆ. ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಆಮೇಲೆ ನಮ್ಮ ಹೈದ್ರಾಬಾದ್ ಹರಿಯಾಲಿ ಚಿಕನ್ ರೆಡಿ. ಫೈನಲ್ ಟಚ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸೊ ನೋಡಿ ಗೈಸ್, ಫೈನಲಿ ಯಾವ ಥರ ಬಂದಿದೆ ಜ್ಯೂಸಿ ಚಿಕನ್. ಈ ಥರ ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮ್ಮ ಪ್ರೀತಿ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಇರಲಿ.